ನಾವೆಲ್ಲರೂ ನೆಮ್ಮದಿಯಿಂದ ಜೀವನ ಮಾಡಬೇಕು. ಹಿಂದೂಗಳು ಕೂಡ ಇಸ್ಲಾಂ ಈದ್ ಮಿಲಾದನ್ನು ಆಚರಿಸ್ತಾ ಇರುವಾಗ ಮಾಲಾರ್ಪಣೆಯನ್ನು ಮಾಡಿ ಇದಕ್ಕೆ ಬಹುದೊಡ್ಡ ಗೌರವವನ್ನು, ಭಾವೈಕ್ಯತೆಯ ಗೌರವವನ್ನು ತಂದುಕೊಟ್ಟಿದ್ದಾರೆ ಎಂಬ ಮಾತನ್ನು ಸನದಿಯವರು ಹೇಳಿದರು. ಇಷ್ಟೆಲ್ಲ ಹೇಳಿ ಆದ ಮೇಲೆ ನಾವು ಹೇಳೋದೇನು ಉಳಿದಿಲ್ಲ. ಆದರೆ ಇದು 4ನೇ ಸಾರಿ ನಾನು ಈ ಮಹಾಮಂಡಲದ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೇನೆ. 4ನೇ ಸಾರಿ. ಪ್ರತಿ ಸಾರಿ ಮಾತಾಡೀನಿ. ಈಗ ಇವರೆಲ್ಲ ಇಷ್ಟು ಚಲೋ ಮಾತಾಡ್ಯಾರ, ನಾನು ಇದು ಮಾತಾಡುವಂಥದ್ದು ಏನು ಉಳಿದಿಲ್ಲ. ಆದರೆ ಒಂದು ಮಾತು, ದುರ್ಗದ ಬಯಲು ಅಂತ ಅಂತಾರೆ. ಇದು ಏನಂತಾರೆ? ದುರ್ಗದ ಬಯಲು. ಬಯಲು ಬಯಲು ಅಂದ್ರೆ ಎಲ್ಲವನ್ನೂ ಒಳಗೊಂಡದ್ದು ಅಂತ. ಎಲ್ಲರನ್ನೂ ಒಳಗೊಂಡದ್ದು, ಎಲ್ಲವನ್ನೂ ಒಳಗೊಂಡದ್ದು, ಅದಕ್ಕೆ ಬಯಲು ಅಂತ ಕರೀತಾರೆ. ಅದಕ್ಕಾಗಿ ಬಯಲು ಎಲ್ಲ ಜಾತಿಯ ಎಲ್ಲೆಯನ್ನ ಮೀರಿತ್ತು ಬಯಲು ಅಂತಂದ್ರೆ. ಅಲ್ಲಿ ಇಸ್ಲಾಂ ಇರ್ಬೋದು, ಹಿಂದೂ ಇರ್ಬೋದು, ಜೈನ್ ಇರ್ಬೋದು, ಯಾರೇ ಇರ್ಬೋದು, ಎಲ್ಲ ಧರ್ಮದವರನ್ನೂ ಒಳಗೊಳ್ಳುತ್ತದೆ. ಆ ಧರ್ಮವನ್ನು ಆಚರಿಸುವ ಎಲ್ಲರನ್ನೂ ಒಳಗೊಳ್ಳುತ್ತದೆ. ಅದಕ್ಕೆ ಬಯಲು ಅಂತ ಕರೀತಾರೆ. ದುರ್ಗದ ಬಯಲು. ನಿನ್ನೆ ದಿವಸ ಹಿಂದೂ ಮಹಾಮಂಡಳದ್ದೇನಿದೆ ಈ ಗಣಪತಿ, ಇಂಥ ಈ ರಾಮ ಮಂದಿರದ ಒಂದು ಸ್ಮಾರಕವನ್ನು ಮಾಡಿರ್ತಕ್ಕಂಥ ಇದರ ಸಮೀಪಕ್ಕೆ ಬಂದಾಗ ಆ ಈದ್ ಮಿಲಾದ್ ಪ್ರೊಸೆಷನ್ನಲ್ಲಿ ಅವರೆಲ್ಲರೂ ತುಂಬಾ ಗೌರವದಿಂದ ಈ ಬಯಲಿನಲ್ಲಿ ನಡ್ಕೊಂಡು ಹೋದ್ರು ಅನ್ನೋದನ್ನ ಇದೀಗ ನೋಡಿದವರು ಪ್ರತ್ಯಕ್ಷದರ್ಶಿಗಳು ಹೇಳಿದರು. ಆದ್ದರಿಂದ ಈ ಬಯಲು ಎಲ್ಲರನ್ನೂ ಗೌರವದಿಂದ ಸ್ವಾಗತಿಸ್ತದೆ, ಎಲ್ಲರನ್ನೂ ಗೌರವದಿಂದ ಬೀಳ್ಕೊಡುತ್ತದೆ. ಇಂತಹ ಬಯಲಿನಲ್ಲಿ ಮಹಾಮಂಡಳದ ಈ ಗಣಪತಿಯನ್ನು ಕೂಡ ಹಿಂದೂಗಳು ನಾವೆಲ್ಲರೂ ಕೂಡ ಅದೇ ರೀತಿ ಚೆನ್ನಾಗಿ ನಡ್ಕೊಳ್ಳೋಣ ಅಂತ ಹೇಳ್ತಾ, ಇಲ್ಲಿ ಮಹಾಮಂಡಳದವ್ರದ್ದು ಬಹಳಷ್ಟು ಕೆಲಸ ಮಾಡಿದ್ದಾರೆ. ಅಂದ್ರೆ ಇದು ತಯಾರಿ ಮಾಡಬೇಕಾದ್ರೆ 15 ದಿವಸ 20 ದಿವಸದಲ್ಲಿ ಆಗೋದಿಲ್ಲ. ಸುಮಾರು 2 ತಿಂಗಳು ಬೇಕಾಗ್ತದೆ. 2 ತಿಂಗಳ ಕೆಲಸವನ್ನ ಮಹಾಮಂಡಳದ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರುಗಳು, ಕಾರ್ಯದರ್ಶಿಗಳು ಮಾಡಬೇಕಾಗ್ತದೆ. ಅವರು ಮನೆ ಮರೆತು ಹಗಲು ರಾತ್ರಿ ಕೆಲಸ ಮಾಡಿದಾಗ ಇಷ್ಟು ವ್ಯವಸ್ಥಿತವಾಗಿ ಮಾಡಲಿಕ್ಕೆ ಸಾಧ್ಯವಾಗ್ತದೆ. ಆದ್ದರಿಂದ ಮಹಾಮಂಡಲದವರದು ಬಹಳ ಜವಾಬ್ದಾರಿಯ ಒಂದು ಕಾರ್ಯವಾಗಿದೆ. ಇದರಲ್ಲಿ ಮಹಿಳಾ ಮಂಡಲದವರು ಕೂಡ ಬಹಳ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ನಾವೆಲ್ಲರೂ ಕೂಡ ತುಂಬಾ ಚೆನ್ನಾಗಿ ಕೆಲಸ ಮಾಡಿದ್ದೀರಿ. ನಾವು 4 ಸಾರಿ ನೀವು ಬಂದಾಗೆಲ್ಲ ಆ ಮಹಿಳಾ ಮಂಡಳದ ಸದಸ್ಯರು ಒಬ್ಬರು ತಪ್ಪಿಸಲಾಗದೆ ಭಾಗವಹಿಸಿದ್ದಾರೆ. ಮತ್ತು ಅಮರೇಶ್ ಅವರಂತೂ ಸಹಿಸ ಅವ್ರನ್ನ ಬಿಟ್ರೆ ಇದು ಅವರ ನಮೂನೆ. ಇದು ಒಂದು ಎಂಜಿನ್ನು ಹೌದು, ಡ್ರೈವರ್ ಹೌದು, 2 ಅವರೇ. ಅವರು ನಿಜವಾಗ್ಲೂ ನಮ್ಮ ಲಿಪಿಕಾ ಅವರು ಹೇಳ್ತಿದ್ರು ಮೊನ್ನೆ, ಅಮರೇಶ್ ಬಹಳ ಚೆನ್ನಾಗಿ ಕೆಲಸ ಮಾಡ್ತಾರೆ. ಅವನು ಇದಕ್ಕೊಂದು ಶಕ್ತಿ ಇದ್ದಂಗದನ ಅಂತೇಳಿ ಲಿಪಿಕಾಯಿ ಅವರು ಬಂದು ಹೇಳ್ತಾ ಇದ್ರು. ನಿಜವಾಗ್ಲೂ ಲಿಪಿಕಾಯಿಯವರು ಅವರನ್ನ ಇಷ್ಟು ಮುಕ್ತವಾಗಿ ಮಾತನಾಡಿದಾಗ ಅಮರೇಶ್ ಅವ್ರ ಬಗ್ಗೆ ತೆಂಗಿನಕಾಯಿ ಅವರು ಕೂಡ ಒಂದು ಮಾತಾಡಿದ್ರು, ನಮ್ಮನ್ನೆಲ್ಲ ಇಲ್ಲಿ ಕುಂಡ್ರಿಸಿ ಕೆಲಸ ಮಾಡಿ ಅಲ್ಲಿ ಕುಂಡಿರ್ತಾರೆ ಅಂತ. ಅದು ನಿಜ. ಅಮರೇಶ್ ಬಹಳಷ್ಟು ಕೆಲಸ ಮಾಡ್ತಾರೆ. ಫೋಟೋ ಬೇಕು ಅಂತ ಬರಲ್ಲ. ನೀವೆಲ್ಲರೂ ಫೋಟೋದಲ್ಲಿ ನಿಂತ್ಕೊಳ್ರಿ ಅಂತ ನಿಲ್ಲಿಸಿ ಅವ್ರ ಕೆಲಸ ಮಾಡಿ ಅಲ್ಲಿ ನಿಂತ್ಕೊಳ್ತಾರೆ. ಇಂಥ ಒಂದು ಕ್ರಿಯಾಶೀಲ ಕಾರ್ಯದರ್ಶಿ ಇದ್ದಾಗ ಇದು ಬಹಳ ಚೆನ್ನಾಗಿ ನಡೀತದೆ ಅಂತ ಹೇಳ್ತಾ, ನಾವೆಲ್ಲರೂ ಕೂಡ ಅತ್ಯಂತ ಭಕ್ತಿ ಭಾವವನ್ನು ಪ್ರದರ್ಶಿಸೋಣ ಮತ್ತು ಭಾವೈಕ್ಯತೆ ಮೂಲಕ ಈ ಹಬ್ಬಕ್ಕೆ ಮತ್ತಷ್ಟು ಶಕ್ತಿಯನ್ನು ತುಂಬೋಣ ಮತ್ತು ಒಂದು ಗೌರವವನ್ನು ತರೋಣ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಇಂದಿರಾ ಗಾಜಿನ ಮನೆಯ ಇದು ಬಾವಿ ಏನಿದೆ ಅಲ್ಲಿ ವಿಸರ್ಜನಾ ಕಾರ್ಯ ನಡೀತದೆ. ಅಲ್ಲಿ ಹೋಮ ಹವನಾದಿಗಳನ್ನು ಮಾಡಿ ಅದನ್ನು ಪವಿತ್ರಗೊಳಿಸಿ, ಪೂಜೆಯನ್ನು ಮಾಡಿ ಪವಿತ್ರಗೊಳಿಸಿ ಅದನ್ನು ಸಜ್ಜುಗೊಳಿಸಿದ್ದಾರೆ ಮಹಾಮಂಡಳದವರು. ಆದ್ದರಿಂದ ಪ್ರತಿಯೊಂದು ಸಂದರ್ಭದಲ್ಲೂ
ತನ್ನದೇ ಆದ ಶಿಷ್ಟಾಚಾರವನ್ನು ಪಾಲಿಸಿದ್ದಾರೆ ಅಂತ ಹೇಳಿ ತಮಗೆಲ್ಲರಿಗೂ ಕೂಡ ಶುಭ ಹಾರೈಸಿ बोलो श्री गजानन महाराज की ಯಾವತ್ತು ಸೇರಿದಂಥ ಗಣಪತಿ ಭಕ್ತಾದಿಗಳೇ, ಇವತ್ತಿನ ಸಾರ್ವಜನಿಕ ಶ್ರೀ ಗಣೇಶೋತ್ಸವ ಮಹಾಮಂಡಳದ ಈ ಒಂದು 11ನೇ ದಿನದ ವಿಸರ್ಜನಾ ಕಾರ್ಯಕ್ರಮಕ್ಕೆ ಬಂದಂಥ ಎಲ್ಲ ಭಕ್ತಾದಿಗಳಿಗೆ ಸ್ವಾಗತಿಸುತ್ತಾ, ಅದರಂತೆ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಶೀಘ್ರವಾಗಿ ಮರುದಿನವೇ ಪತ್ರಿಕಾ ಮುದ್ರಣ ಮಾಡಿ ನಮಗೆ ನಮ್ಮ ಕಾರ್ಯಕ್ರಮಕ್ಕೆ ಯಶಸ್ವಿಯನ್ನು ತೋರಿಸಿದ್ದಾರೆ. ಅದರಂತೆ ಯಶಸ್ವಿ ಈ ವರ್ಷವೂ ಕೂಡ ಗಣೇಶನ ವಿಸರ್ಜನೆ ಕಾರ್ಯಕ್ರಮ ನಿನ್ನೆ ಈದ್ ಮಿಲಾದ್ ಆಗಿದೆ. ನಿನ್ನೆಲ್ಲ ಮೊನ್ನೆ ಅಂದರೆ 15ನೇ ತಾರೀಕಿಗೆ ಹಳೆ ಹುಬ್ಬಳ್ಳಿ ಗಣಪತಿಗಳು ವಿಸರ್ಜನೆ ಆಗಿದೆ. ಇಡೀ ನಮ್ಮ ರಾಷ್ಟ್ರದಲ್ಲಿಯೇ ಒಂದು ರೀತಿಯ ಶಾಂತಿ ಸೌಹಾರ್ದತೆಗೆ ಮುಕುಟಪ್ರಾಯವಾಗಿದೆ ಹುಬ್ಬಳ್ಳಿ. ಅದಕ್ಕೆ ಸಾಕ್ಷಿ ನಿನ್ನೆ ಈದ್ ಮಿಲಾದ್ ಹಬ್ಬದ ಪ್ರಯುಕ್ತ ನಡೆದಂಥ ಮೆರವಣಿಗೆಯಲ್ಲಿ ಯಾವುದೇ ಅಹಿತಕರವಾದಂಥ ಘಟನೆಗಳೇ ನಡೆಯಲಾರದಂತೆ ನಮ್ಮ ದುರ್ಗದ ಬೈಲದ ಈ ಗಣಪತಿ ಏನು ಉತ್ಸವನ ಮಾಡ್ತಾ ಇದ್ದೇವೆ, ಈ ಮಂಟಪದ ಎದುರುಗಡೆ ಬಂದಾಗ ಗಣಪತಿಗೆ ಸಂಬಂಧಿಸಿದಂಥ ಹಾಡುಗಳನ್ನು ಹಾಡ್ತಾ ಮುಸಲ್ಮಾನ್ ಬಾಂಧವರು ನೃತ್ಯವನ್ನು ಮಾಡುತ್ತಾ ಹೋಗಿದ್ದನ್ನು ನೋಡಿದರೆ ಭಾವೈಕ್ಯತೆ ಎಲ್ಲಿದೆ ಅಂತಂದ್ರೆ ಅದು ಹುಬ್ಬಳ್ಳಿಯಲ್ಲಿ ಐತಿ ಅಂತ ಅನ್ನೋದಕ್ಕೆ ಸಾಕ್ಷಿಯಾಗಿದೆ. ಅದೇ ರೀತಿಯಾಗಿ ನಿನ್ನೆಲ್ಲ ಮೊನ್ನೆ ಹಳೆ ಹುಬ್ಬಳ್ಳಿ ಗಣಪತಿ ವಿಸರ್ಜನೆ ಮಾಡುವಂಥ ಸಂದರ್ಭದಲ್ಲಿ ಮಸೂತಿ ಮುಂದೆ ನಮ್ಮ ಮೆರವಣಿಗೆ ಹೋಗುವಾಗ ಮಸೂತಿಯಲ್ಲಿದ್ದಂಥ ಎಲ್ಲ ಬಾಂಧವರು ಬಂದು ಅವರ ಸ್ವಾಗತ ಮಾಡಿದ್ದನ್ನು ನೋಡಿದರೆ ಭಾಳ ಸಂತೋಷ ಮತ್ತು ನೆಮ್ಮದಿಯನ್ನು ತಂದಿದೆ. ಅದಕ್ಕೆ ಮುಂದುವರೆದ ಭಾಗ ಇವತ್ತಿನ ಸಹಿತವಾಗಿ ಕನಿಷ್ಠ 300ರಿಂದ 400 ಗಣಪತಿಗಳು ವಿಸರ್ಜನೆ ಆಗುತ್ತೆ. ಆ ಗಣಪತಿ ವಿಸರ್ಜನೆ ಮಾಡಲಿಕ್ಕೆ ಅತ್ಯುತ್ತಮವಾದಂಥ ಬಾವಿಯ ವ್ಯವಸ್ಥೆಯನ್ನು ಮಾಡಲಾಗಿದೆ ನಮ್ಮ ಹೊಸೂರಿನಲ್ಲಿ. ಅದಕ್ಕೆ ನಮ್ಮ ಮಹಾನಗರ ಪಾಲಿಕೆಯ ಸದಸ್ಯರು ಮತ್ತು ಈ ನಗರದ ನಮ್ಮ ಜನಪ್ರಿಯ ಶಾಸಕರಾದಂಥ ಮಹೇಶ್ ತೆಂಗಿನಕಾಯಿ ಅವರು ಇದ್ದಾರೆ, ಅವರು ಕೂಡ ಕಾರಣೀಕರ್ತರು ಅಂತ ಹೇಳಿ ಭಾಳ ಸಂತೋಷ ಅನಿಸುತ್ತೆ. ಅದಕ್ಕೆ ವಿಶೇಷವಾದಂಥ ಒಂದು ಸೌಲಭ್ಯವನ್ನು ಈ ಸತ್ಯ ಕಲ್ಪಿಸಿಕೊಟ್ಟಿದ್ದೇವೆ. ಗಣಪತಿಯನ್ನು ವಿಸರ್ಜನೆ ಮಾಡುವಂಥ ಸಂದರ್ಭದಲ್ಲಿ ಎಷ್ಟೋ ಜನ ಗಣಪತಿಯೊಂದಿಗೆ ಅವರು ಕೂಡ ನೀರಲ್ಲಿ ಜಿಗಿತಿರ್ತಾರೆ. ಅಂಥ ಘಟನೆ ಆಗಬಾರ್ದು ಅಂತ ಒಂದು ಕನ್ವೇನರ್ ವ್ಯವಸ್ಥೆ ಮಾಡಿದ್ದೇವೆ. ಆ ಗಣಪತಿಯನ್ನು ಆ ಕನ್ವೇನರ್ ಮೇಲೆ ಇಟ್ಬಿಟ್ರೆ ಗಣಪತಿ ಆ ಕನ್ವೇನರ್ನ ಮೂವ್ಮೆಂಟ್ ಆಗುತ್ತೆ, ಗಣಪತಿ ಹೋಗಿ ಬೀಳುತ್ತೆ. ಅದರಿಂದ ಯಾವುದೇ ರೀತಿಯಾದಂಥ ಅಹಿತಕರವಾದಂಥ ಘಟನೆಗಳು ಆಗೋದಿಲ್ಲ. ಇದಕ್ಕೆ ನಮಗೆ ಪೂರಕವಾದಂಥ ವಾತಾವರಣ ಆಗಲಿಕ್ಕೆ ನೆರವು ಕೊಟ್ಟಂಥವರು ಹುಬ್ಬಳ್ಳಿದವ್ರ ಮಹಾನಗರ ಪಾಲಿಕೆಯ ಒಟ್ಟು ಸಮುದಾಯ ಸದಸ್ಯರ ಆದಿಯಾಗಿ ಅಲ್ಲೇ ಸಿಬ್ಬಂದಿ ಮತ್ತು ಪೊಲೀಸ್ ಇಲಾಖೆಯವರು ಸಹಿತವಾಗಿ ಅಥವಾ ಹೆಸ್ಕಾಂ ಇಲಾಖೆಯವರು ಸಹಿತವಾಗಿ ಬಹಳ ರೀತಿಯಾಗಿ ಸ್ಪಂದನೆ ಮಾಡಿದ್ದಾರೆ ಅನ್ನೋ ಕಾರಣಕ್ಕೆ ಯಾವುದೇ ರೀತಿಯಾದಂಥ ದೂರುಗಳು ಬರಲಾರ್ದಂಗೆ ಇಲ್ಲಿಯವರೆಗೆ ಗಣಪತಿಯ ಕಾರ್ಯಕ್ರಮ ನಡೆದಿದ್ದೇವೆ. ಇವತ್ತಿನ ದಿವಸ ಈ ಒಂದು ಸಂದೇಶ ಏನು ಅಂತಂದರೆ, ಎಲ್ಲ ಗಣಪತಿಯ ಕಳಿಸುವಂಥ ಸಂದರ್ಭದಲ್ಲಿ ಎಲ್ಲರಿಗೂ ಒಂದು ವಿನಂತಿ, ದಯಮಾಡಿ ತಾವು ಧಾರ್ಮಿಕಕ್ಕೆ ಸಂಬಂಧಪಟ್ಟಂಥ ಹಾಡುಗಳನ್ನು ಹಾಡ್ತಾ ನೃತ್ಯವನ್ನು ಮಾಡ್ತಾ ಹೋಗಿ ಗಣಪತಿ ವಿಸರ್ಜನೆಯನ್ನು ಮಾಡಿರಿ. ಡಿ ಜೆ ಏನು ಉಪಯೋಗ ಮಾಡ್ತೀರಿ 10 ಗಂಟೆಯೊಳಗೆ ಡಿ ಜೆಯನ್ನು ಬಂದ್ ಮಾಡಿರಿ. ಡಿ ಜೆ ಮುಗಿದ ನಂತರ 1 ಗಂಟೆ 2 ಗಂಟೆಯೊಳಗನ ಗಣಪತಿ ವಿಸರ್ಜನೆ ಮಾಡಿ ನೀವೆಲ್ಲ ನೆಮ್ಮದಿಯಿಂದ ಹೋಗ್ರಿ. ಡಿ ಜೆನ ಸಹಿತವಾಗಿ ಭಾಳ ಸೌಂಡ್ ಕೊಟ್ಟನ್ನು ಉಪಯೋಗ ಮಾಡಬೇಡ್ರಿ. ಕಾರಣ ಅಂತಂತಂದ್ರೆ ಎಲ್ಲೇ ಡಿ ಜೆ ಮೆರವಣಿಗೆ ಹೋಗ್ತಿರುತ್ತೆ ಅಲ್ಲೇ ಮುದುಕರಿರ್ತಾರೆ, ಅಲ್ಲೇ ಸಣ್ಣ ಮಕ್ಕಳಿರುವಂಥ ಹೆತ್ತವ್ರು ಇರ್ತಾರೆ, ಅವರಿಗೂ ಸಹಿತ ತೊಂದರೆ ಆಗುತ್ತೆ. ನಾವು ಹಬ್ಬವನ್ನು ಆಚರಣೆ ಮಾಡೋದು ಮತ್ತೊಬ್ಬರಿಗೆ ತೊಂದರೆ ಕೊಡೋದ್ರ ಸಲುವಾಗಿ ಅಲ್ಲ, ಮತ್ತೊಬ್ಬರಿಗೇನು ತ್ರಾಸು ಕೊಡೋದ್ರ ಸಲುವಾಗಿ ಅಲ್ಲ. ಹಬ್ಬವನ್ನು ಆಚರಣೆ ಮಾಡೋದು ಸಂತೋಷಕ್ಕಾಗಿ ಮತ್ತು ಭಾವೈಕ್ಯತೆ ಸಂಕೇತ ಅಂತ ತಿಳ್ಕೊಂಡು ನಾವು ಈ ಹಬ್ಬವನ್ನು ಆಚರಿಸ್ತೇವೆ. ಅದಕ್ಕೆ ಪೂರಕವಾದಂಥ ವಾತಾವರಣವನ್ನು ಎಲ್ಲ ಭಕ್ತರು ಮತ್ತು ಆ ಒಂದು ಮೆರವಣಿಗೆಯಲ್ಲಿ ಪಾಲ್ಗೊಳ್ಳುವಂಥ ಪ್ರತಿಯೊಬ್ಬರು ಸಹಿತವಾಗಿ ಆ ರೀತಿ ನಡ್ಕೋಬೇಕು, ಜವಾಬ್ದಾರಿ ಇತ್ತು ಅಂತ ತಿಳ್ಕೊಂಡಂತಂದು ನಾವು ವಿನಂತಿ ಮಾಡಿಕೊಳ್ತಾ ಇದ್ದೇವೆ ಈ ಒಂದು ವೇದಿಕೆ ಮೂಲಕ. ಹುಬ್ಬಳ್ಳಿಯ ಸಾರ್ವಜನಿಕ ಎಲ್ಲ ಮಹಾಮಂಡಳದ ಇವತ್ತು ಕೊನೆಯ ದಿವಸ ಎಲ್ಲ ಗಣಪತಿಗಳ ವಿಸರ್ಜನಾ ಕಾರ್ಯಕ್ರಮ ಇವತ್ತು ನಡೆಯುತ್ತೆ. ಈಗಾಗಲೇ ಮಹಾಮಂಡಳದ ವತಿಯಿಂದ
ಗಣೇಶ ವಿಸರ್ಜನೆ ಕಾರ್ಯಕ್ರಮದ ಪೂಜಾ ಕೈಂಕರ್ಯ ಕೂಡ ಸಾರ ಮಠದ ಜಗದ್ಗುರು ಸಿದ್ದರಾಜ ಮಹಾಸ್ವಾಮಿ ಈಗಾಗಲೇ ಮಾಡಿದ್ದೇವೆ. ಮಹಾಮಠದ ಅಧ್ಯಕ್ಷರಾಗಿರ್ತಕ್ಕಂಥ ಕೂಡ ಅನೇಕ ವಿಷಯಗಳನ್ನು ಮಾಡಿದ್ದಾರೆ. ಹುಬ್ಬಳ್ಳಿ ಅಂದರೆ ಗಣಪತಿ ಹಬ್ಬಕ್ಕೆ ಇಡೀ ಕರ್ನಾಟಕದಲ್ಲಿ ಪ್ರಸಿದ್ಧಿ ಪಡೆದಿರ್ತಕ್ಕಂಥ ನಾಡು ಹುಬ್ಬಳ್ಳಿ. ಎಲ್ಲ ಜನರ ಕಡೆ ಗಣಪತಿ ಹಬ್ಬ ಎಲ್ಲಿ ಅಂತ ಹುಬ್ಬಳ್ಳಿ ಅಂತಕ್ಕಂಥ ಮಾತಿನಲ್ಲಿ ಆಗಿದೆ. ಅದರಲ್ಲೂ ವಿಶೇಷವಾಗಿ ಈ ಸಲ ಹುಬ್ಬಳ್ಳಿಯ ಎಲ್ಲ ಮಹಾಮಂಡಲದಲ್ಲಿ ಕೂಡ ಭಾಳ ಸನಾತನ ಹಿಂದೂ ಧರ್ಮದ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸುವಂಥ ನಿಟ್ಟಿನಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಕೂಡ ಆಯೋಜನೆ ಮಾಡಿರ್ತಕ್ಕಂಥ ನಾವು ನೋಡಿದ್ದೇವೆ. ಇವತ್ತು ಕೊನೆಯ ದಿವಸ ಆಗಿರ್ತಕ್ಕಂಥ ಎಲ್ಲ ಗಣಪತಿ ವಿಸರ್ಜನೆ ಆಗಿದೆ. ಎಲ್ಲ ಹಿಂದೂ ಸಮಾಜ ಬಾಂಧವರಲ್ಲಿ ಒಗ್ಗಟ್ಟಾಗಿ ಬಂದು ಭಾಗವಹಿಸಿ ಗಣಪತಿ ವಿಸರ್ಜನೆ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಳ್ಳುತ್ತದೆ. ಈಗ ನಾಗಮಂಗಲದ ಘಟನೆ ಆಗಿದೆಯಲ್ಲ, ಇನ್ನೂ ಆ ರೀತಿ ಆಗಬಾರ್ದಂತೇಳಿ ಮುನ್ನೆಚ್ಚರಿಕೆ ಕ್ರಮ ತಗೊಂಡಿದ್ದಾರೆ. ನೋಡಿ, ಒಂದು ಸರ್ಕಾರ, ರಾಜ್ಯ ಸರ್ಕಾರ ಎಲ್ಲಿ ಮಠ ಈ ರೀತಿಯಾದಂಥ ತುಷ್ಟೀಕರಣ ನೀತಿಯನ್ನು ಅನುಸರಿಸುತ್ತಾ ಅಲ್ಲಿ ಮಠ ಈ ರೀತಿಯಾದಂಥ ಘಟನೆಗಳೇ ನಡೀತಾವೆ. ಎರಡನೇದು, ಪೊಲೀಸರಿಗೆ ಫ್ರೀ ಹ್ಯಾಂಡ್ ಬಿಟ್ಟಿಟ್ಟರೆ ಯಾವ ಈ ರೀತಿಯಾದಂಥ ಘಟನಾವಳಿಗಳು ಎಲ್ಲಿ ಕೂಡ ಮರುಕಳಿಸೋಲ್ಲ. ಈ ಹುಬ್ಬಳ್ಳಿ ಒಳಗೆ ಹಿಂದಾಗಿರ್ತಕ್ಕಂಥ ಘಟನೆಯನ್ನು ನಾವು ನೆನಪು ಮಾಡಿಕೊಂಡ್ರೆ, ಅವತ್ತೇನು ಪೊಲೀಸರು ಇಲಾಖೆಯವರು ಕಠಿಣ ಕ್ರಮ ತೆಗೆದುಕೊಂಡಿದ್ರು, ಇವತ್ತು ಯಾರು ದಾಖಲೆ ಮಾಡ್ಬೇಕಂದ್ರೆ ಆ ಸಲ ಯೋಚನೆ ಮಾಡುವಂಥ ಪರಿಸ್ಥಿತಿ ಹುಬ್ಬಳ್ಳಿ ಒಳಗೆ ಬಂದೈತಿ. ಯಾವ್ದಾದ್ರು ಸಮಾಜದಲ್ಲಿ ಬಂದು ನಿಲ್ಲುವಂಥದ್ದು ಆಗೈತಿ. ನಾಗಮಂಗಲದಾಗ ಆಗಿರ್ತಕ್ಕಂಥ ಘಟನೆಗಳನ್ನು ಭಾಳ ದುರ್ದೈವದ ಸಂಗತಿ ಅಂದರೆ, ಗೃಹ ಸಚಿವರು ಒಂದು ಕಡೆ ಇದೊಂದು ಆಕಸ್ಮಿಕ ಅಂತ ಹೇಳಿಬಿಡ್ತಾರೆ. ಏನು ಹೇಳಿದ್ರು ಆಕಸ್ಮಿಕ ಅಂತಾರೆ. ಎಷ್ಟೇ ಅಂದ್ರೆ ಒಂದು 5-6 ಮರ್ಡರ್ ಆದಮೇಲೆ ಏನಾದ್ರು ನ್ಯಾಚುರಲ್ ಏನಂತ ಹೇಳಬೇಕಾಗುತ್ತೋ ಏನಂತ ಅರ್ಥ ಆಗ್ತಾಯಿಲ್ಲ ನನಗೆ. ಯಾಕಂದರೆ ಭಾಳ ದೊಡ್ಡ ಸ್ಥಾನದಲ್ಲಿ ಇರತಕ್ಕಂಥ ಮಾನ್ಯ ಗೃಹ ಸಚಿವ ಪರಮೇಶ್ವರ್ ಅವರು ಹೇಳಿಕೆ ಕೊಡೋಕ್ಕಿಂತ ಮುಂಚೆ ನಮ್ಮ ಇಲಾಖೆಯವ್ರು ಕೊಡ್ತಾರೆ, ನಿಮ್ಗೆ ಇನ್ಫಾರ್ಮೇಷನ್ ಎಲ್ಲ ಕೊಡ್ತಾರೆ. ಅವನ್ನ ಸಂಪೂರ್ಣವಾಗಿ ಮಾಹಿತಿಗಳನ್ನು ತೆಗೆದುಕೊಂಡು ಆಮೇಲೆ ರಿಯಾಕ್ಟ್ ಮಾಡಿದರೆ ಅದು ಒಳ್ಳೆಯದಿರುತ್ತೆ. ಆಕಸ್ಮಿಕ ಅಂತೇಳಿ ಜಾರಿಸೋದ್ರಿಂದ ಸಮಸ್ಯೆಗಳು ಉದ್ಭವ ಆಗೋ, ಸಮಸ್ಯೆಗಳ ಬಗೆಹರಿಯಾಗಲ್ಲ. ಈ ನಾಗಮಂಗಲದ ಘಟನೆ ನೋಡಿದ್ರೆ ಅದು ಪೂರ್ವ ನಿಯೋಜಿತ ಕೃತ್ಯ ಅನ್ನುವಂಥದ್ದನ್ನು ಭಾಳ ಎದ್ದು ಕಾಣುತ್ತೆ. ನಾವು ನೋಡಿದಾಗ ಪೂರ್ವ ನಿಯೋಜಿತ ಕೃತ್ಯ ಅಂತ ಆಗುತ್ತೆ. ಹಾಗಾದರೆ ಡಿಪಾರ್ಟ್ಮೆಂಟವ್ರು ಯಾಕೆ ಆ್ಯಕ್ಷನ್ ಮಾಡಲಿಲ್ಲ? ಇವೆಲ್ಲ ಕಾರಣಗಳನ್ನು ಹುಡುಕಾಗಿ ಬರ್ತಾವೆ. ಇಲ್ಲಿ ಆಯುಕ್ತರು ಒಳ್ಳೆಯ ಕೆಲಸವನ್ನು ಮಾಡಾಕತ್ತಾರೆ. ಒಳ್ಳೆ ರೀತಿಯಲ್ಲಿ ಇಲ್ಲಿ ಆ್ಯಕ್ಷನ್ ತೊಗೊಳತ್ತದನ್ನು ಆಗಿದೆ ಅಂತಕ್ಕಂಥ ಮೇಲ್ನೋಟಕ್ಕೆ ನಮ್ಗೆ ಅನ್ನಿಸ್ತಾ ಇದೆ. ಕಳೆದ 2-3 ದಿವಸ, 5ನೇ ದಿವಸ ಆಗಲಿ, 7ನೇ ದಿವಸ ಆಗಲಿ, 9ನೇ ದಿವಸ ಗಣಪತಿಗಳ ವಿಸರ್ಜನೆ ಭಾಳ ಶಾಂತಿಯುತವಾಗಿ ನಡೆದವು. ನಿನ್ನೆ ಹಬ್ಬನೂ ಕೂಡ ಶಾಂತಿಯುತವಾಗಿ ನಡೆಯುವಂಥದ್ದಾಗಿದೆ. ಇವತ್ತಿನ ಕಾರ್ಯಕ್ರಮವನ್ನು 100% ಶಾಂತಿ ನಡೆದು ಹುಬ್ಬಳ್ಳಿಗೆ ಒಂದು ಕೀರ್ತಿ ತರ್ತಕ್ಕಂಥ ಕೆಲಸ ಆಗಿದೆ ಅಂತ ವಿಶ್ವಾಸ.